ಹೋಗ್ತಿರೋದು ಎಕ್ಸಿಬಿಷನ್ಗೆ. ಹಾಯ್ ಮಾಡು. ಅಷ್ಟೇನಾ, ಬೇರೆ ಏನು ಹೇಳಲ್ವಾ? ಹಾಂ ಓಕೆ ಗೈಸ್, ಇವಾಗ ನಮ್ಮಮ್ಮ ಆಗ್ತಿದ್ದಾರೆ. ನಮ್ಮಮ್ಮ ರೆಡಿ ಆದಮೇಲೆ ಹೊರಡೋದು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್. ಅಲ್ಲ ಮುಂದೆ ಹೋಗು. ಸಣ್ಣದಾಗಿ ಕಾಣ್ತಿದೆ ಕಣ. ಗೈಸ್ ಆಟೋ ಬುಕ್ ಮಾಡಿದ್ದೀನಿ ಗೈಸ್. ಆಟೋ ಬಂದಮೇಲೆ ನಾನು, ನನ್ನ ತಮ್ಮ, ನಮ್ಮಮ್ಮ ಆಟೋಲ್ಲಿ ಬರ್ತೀನಿ, ನಮ್ಮಪ್ಪ ಗಾಡಿಯಲ್ಲಿ ಬರ್ತಾರೆ ಗೈಸ್. ಅಷ್ಟೇ. ಅಲ್ಲಿ ಹೋದ್ಮೇಲೆ ಇವತ್ತು ನೋಡೋಣ ಕಂಟೆಂಟ್ ಹೆಂಗೆ ಸಿಗುತ್ತೋ ಹಂಗೆ ಮಾಡ್ತೀನಿ ಗೈಸ್. ಟಾಟಾ, ಬಾಯ್. ಇವಾಗ ಎಕ್ಸಿಬಿಷನ್ ಗ್ರೌಂಡ್ ಮುಂದೆ ಇದ್ವಿ ನೋಡಿ. ಇನ್ನೂ ನಮ್ಮಪ್ಪ ಬಂದಿಲ್ಲ, ಅವ್ರು ಬರ್ಬೇಕಷ್ಟೇ ಬಾಕಿ. ಗೈಸ್, ಇವತ್ತು ನಾನು ಹಾಕಿರೋ ಔಟ್ಫಿಟ್ ಯಾವುದಂದರೆ, ಪ್ರಣು ನನ್ನ ಔಟ್ಫಿಟ್ ಅನ್ಸುತ್ತೆ ತೋರಿಸು. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಗೈಸ್. ಇದು ಇವಂದು ತೋರಿಸು. ಹಾಂ, ಅದು ಜಾಕೆಟ್ ನಂದೇ ಗೈಸ್, ನಂದೇ ಅದು ಗೈಸು. ಓಕೆ ಗೈಸ್, ನಮ್ಮ ಅಮ್ಮ ಈಗ ಟಿಕೆಟ್ ತಗೊಬರೋಕ್ಕೆ ಹೋಗಿದ್ದಾರೆ. ಟಿಕೆಟ್ ತಂದಮೇಲೆ ನಮ್ಮ ಅಪ್ಪನೂ ಬಂದಮೇಲೆ ಒಳಗಡೆ ಹೋಗೋದು. ಹಾಂ ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಬಾಯ್. ಟಿಕೆಟ್ ಎಂಟ್ರಿ ಗೈಸ್. ಇದೆಲ್ಲ ಫೌಂಟೇನ್ ಪೋಯಾ, ಜೋಕಾಲೆ ಪೋಯಾ. ಎಕ್ಸಿಬಿಷನ್ ಫುಲ್ ಚೇಂಜು ಗೈಸ್. ಮೊದಲು ಯಾವ ಫೌಂಟೇನ್ಸ್ ಎಲ್ಲ ಇತ್ತು, ಏನು ಎಲ್ಲ ಬರೀ ಇಷ್ಟೇ, ಇಲ್ಲಿಂದ ಅಲ್ಲಿವರೆಗೂ ಪೊಲೀಸ್ ಬಂದಿದ್ದಲ್ಲ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇಲ್ಲಿಂದ ನೋಡಿ ಪೊಲೀಸ್ ಹೊಡೆದ್ರು ಅಂತ ಹತ್ಕೊ ಬಂದಿದ್ದು. ಅದು ಇಲ್ಲಲ್ಲ ಗೈಸ್, ಕೆ ಆರ್ ಎಸ್ ಅಲ್ಲಿ ಬ್ಯಾಕ್ ವಾಟ್ರಲ್ಲಿ ಗೈಸ್. ಖಾಲಿ ಮುಂದೆ ಎಲ್ಲಾದ್ರೂ ಬಟ್ಟೆಗಳು ಚೆನ್ನಾಗಿತ್ತು, ಬಟ್ಟೆಗಳು ತಗೊಳ್ಳೋದು ಗೈಸ್ ಅಷ್ಟೇ. ಇವಾಗ ಯಾವುದು ನ್ಯಾಚುರಲ್ ಆಗಿಲ್ಲ ಗೈಸ್, ಎಲ್ಲ ಆರ್ಟಿಫಿಷಿಯಲ್. ಇದು ಸ್ವೀಟ್ ಅಂಗಡಿ. ಮುಂದೆ ನಾನೇನು ತಗೋತೀನಿ ಅಂತ ತೋರಿಸ್ತೀನಿ ಗೈಸ್. ನನಗ ಇದು ಎತ್ಕೋ, ಅದೊಂದು ಎರಡು ಕೊಡಿ. ಇದೊಂದು ಎತ್ಕೊಳ್ಳಿ, ಮ್ಯಾಶ್ಮೆಲೋ. ಅದೇ ಇಬ್ರು ಒಂದು ಶೇರ್ ಮಾಡ್ಕೊಳ್ಳೋದು ಅದರಲ್ಲೇ. ಒಂದು ಅಷ್ಟು. ಎಷ್ಟು? 500 600 नहीं 500 मिलेगा। इसलिए मैं बोल रही हूँ, दे दो 500 का दो। ಅದೊಂದು ವೈಟ್ ಟಾಪ್ ಮತ್ತು ಇನ್ನೊಂದು ಪಿಂಕ್ ಟಾಪ್ ತಗೊಂಡಿದ್ವಿ. ಅದು ಯಾವುದು ಅಂತ ಮನೆಗೆ ಶಾರ್ಟ್ ಕುರ್ತೀಸ್ ತಗೊಂಡೆ. ಇವನಿಗೊಂದು ಜಾಕೆಟ್ ಕೊಡಿಸಿದ್ದೀವಿ, ಅದು ಯಾವುದು ಅಂತ ನಿಮ್ಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇಲ್ಲಿ ತೋರ್ಸೋಕ್ಕಾಗಲ್ಲ, ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಫ್ಲವರ್ಸ್ಗಳು ಚೆನ್ನಾಗಿದೆ ನೋಡಿ, ಫ್ಲವರ್ಸು. ಇಲ್ಲಿ ನೋಡಿ ಬಸವ. ಇನ್ನು ಬೇರೆ ಏನಾದರೂ ತಗೊಂಡ್ರೆ ತೋರಿಸ್ತೀನಿ, ಇಲ್ಲಾಂದರೆ ಇಷ್ಟೇ. ನೀವು ತಗೋಬೋದು ಅಂದ್ಕೊಂಡಿದ್ದೀನಿ, ನೋಡೋಣ. ವೇಟ್ ಆ್ಯಂಡ್ ವಾಚ್.
ಗೈಸ್ ದಿಸ್ ಇಸ್ ಚಾಟ್ಸ್ ಬಂದಿದೆ ಈಗೆಲ್ಲ ತಿನ್ಬೋದಂತ ತೋರಿಸ್ತೀನಿ. ನನಗೆ ಫೇವ್ರೇಟ್ ಅಂದರೆ ಮಲ್ಲಿಗೆ ಇಡ್ಲಿ ನನ್ನ ಫೇವ್ರೇಟು. ಅಲ್ಲಿಗೋದೆ ತೋರಿಸ್ತೀನಿ. ಗುಲಾಬಿ ಎಲೆ ಕ್ಲೇ ಕಣೋ ರಿಯಲ್ ಅಂತ ಹಾಂ ಗೈಸ್ ಇಲ್ಲಿ ಇದೆ ಗೈಸ್ ಗೋಬಿ ತಿನ್ಕೌಡಿ ಹಂಗೆ. ಗೈಸ್ ತೊಗರಿಕಾಯಿ, ಜೋಳ, ಮುಸ್ಕಿನ ಜೋಳ. ಹಾಂ ಗೈಸ್ ಹೂವು ಬಿಟ್ಟಿದೆ ಇಲ್ಲಿ, ಚೆಂಡು ಹೂವು. ಎಲ್ಲ ಕಡೆ ಬರೀ ಜೋಳ ಗೈಸ್. ಇದು ಪೈನಾಪಲ್. ಸ್ವಲ್ಪ ಜೋರಾಗಿ ಹೇಳ್ರು. ದಿಸ್ ಇಸ್ ಪೈನಾಪಲ್. ಕನ್ನಡದಲ್ಲಿ ಹೇಳು. ಹಾಂ ಚೆಂಡು ಹೂವು. ಹಾಂ ಚೆಂಡು ಹೂವು ತೋರಿಸ್ದೆ. ಸಣ್ಣ ಪೈರು ಬಂದಾಗ ಶುಂಠಿ ಯಾವುದಿದ್ದ ಇದು ಸಪೋಟ ಕಣಪ್ಪ. ನನ್ನ ಫೇವ್ರೇಟ್ ಗೈ ಸಪೋಟ. ಇದು ಹಳ್ಳು, ನಾವು ಕೈ ಎಣ್ಣೆ ಉಪಯೋಗಿಸ್ತೀವಲ್ಲ, ಹಳ್ಳು ಎಣ್ಣೆ. ಹೂವು ಈ ಕಡೆ ಇಲ್ಲಿ ಮೂವಿಂಗ್ ಗೂಡು ಕೊಟ್ಟು ಈ ದಾರನೇ ರೇಷ್ಮೆ ಗೈಸ್ ಇಲ್ಲಿ ಮೂವ್ ಆಗ್ತಾ ಇದೆ ಎಲ್ಲ. ಎಲ್ಲದಕ್ಕೂ ಲೈಫ್ ಇದೆ ಗೈಸ್. Types of rocks guys. ಇಲ್ಲಿ ಬೆಲ್ಲ ಪುಟ್ಟ ಪಾಠ
ಗೈಸ್ ಗೇಮ್ ಸೇರಿಯಾ ಗೈಸ್ ಒಂದು ಆಡ್ತಿಲ್ಲ ಜಾಸ್ತಿ ದುಡ್ಡು ಹೋದ್ರೆ ಬಾ ಹೆಂಗಿಲ್ಲ ಅನ್ಸುತ್ತೆ ಎದ್ರಿಕ ಬೇಡ ಆ್ಯಕ್ಚುಲಿ ಝೂಗೆ ಕರ್ಕೊಂಡೋದ್ರು ಈ ಫೀಲ್ ಬರಲ್ಲ ನಿಮಗೆ. ಬರಲ್ಲ ಸೌಂಡ್ ಎಫೆಕ್ಟ್ಗಳು ಮಾತ್ರ ರಿಯಲಿ ಇದೆ. ಏನಕ್ಕೆ ಈ ಥರ ಕಾರ್ ಬೋರ್ಡಲ್ಲಿ ಇಟ್ಬಿಟ್ಟವ್ರೆ ಮೊದಲು ರಿಯಲ್ ಈ ಥರ ಎಲ್ಲ ಆನಿಮೇಷನ್ಸ್ ಮಾಡ್ತಿದ್ರು. ಎಲ್ಲ ಈಗೆಲ್ಲ ಪುಟ್ಟ 30-35 ವರ್ಷ ಹಿಂದೆನೇ ಗೊಂಬೆಗಳೇ ಇಡೋರು. ಎಲ್ಲ ಬರೀ ಕಾರ್ಡ್ಬೋರ್ಡ್ ಗೈಸ್. ಬಟ್ ಆದರೂ ಏನೋ ಒಂಥರ ನೋಡಕ್ ಚಂದ. ಗೈಸ್ ಬ್ರಿಡ್ಜ್ ಇದು. ಸ್ವಲ್ಪ ಜೋರಾಗಿ ಮಾತಾಡ್ರು ಕೇಳಿಸಲ್ಲ. ಇಲ್ಲಿ ಹಾವು. ಅಲ್ಲಿ ಹಾವು. ಆನಿಮಲ್ ಎಲ್ಲ ಡೋಂಟ್ ಈಸ್ ಆನಿಮಲ್ಸ್ ಅಂತೆ. ಪ್ರಣು ಅದೇನು ಹೇಳೋ ಅಲ್ಲಿರೋದು ನರಿ. ಆನೆ ಸೌಂಡು. ಟೈಗರ್ ಝೋನ್ ಎಲ್ಲ ಬರೀ ಕಾರ್ಡ್ಬೋರ್ಡ್ ಗೈಸ್. ರೈನೋಸರಸ್ ಬ್ಲ್ಯಾಕ್ ಚೀಟಾ ಅಲ್ಲಿ ಒಳಗಡೆ ಗೈಸ್ ಅಲ್ಲಿ ನೋಡಿ. ನಿಮಗೆ ಸೌಂಡ್ ಕೇಳ್ತಿರ್ಬೋದಲ್ವಾ, ನಾಯ್ಸ್ ಚೆನ್ನಾಗಿರ್ತದೆ. ಮೊಲ ಅವನ ಮನೇಲಿ ಮೊದ್ಲಿತ್ತಲ್ಲ. ಸ್ನೇಕ್. ಹಾಂ ಉಡಾ ಉಡಾಗೆ ಏನದ ಹೆಸರು? ಉಡಾ ಹೆಂಗಂದ್ರೆ ಇಲ್ಲಿ ನೋಡಿ ಇದೇ ಹೆಸರು ನೋಡ್ಕೊಬಿಡಿ. ಅದು ಗಿಡದ ಹೆಸರು. ನೋಡಿ ಕಾಡಬೇಕು. ಇಲ್ಲಿ ಕಾಡಬೇಕು. ಇರಿ ತೋರಿಸ್ತೀನಿ ಕ್ಲೀನಾಗಿ. ಅಲ್ಲಿ ಮೊಲಗಳು, ಅಲ್ಲಿ ಈ ಜಿಂಕೆ. ಇವರಿಗೆ ಝೂಮ್ ಹಾಕ್ತೀನಿ. ಅಲ್ಲಿ ಹೇ ಟಾಟಾ ಹೆಸದ್ರೆ ನೀರೇ ಇಲ್ಲ ಗೈಸ್. ಟಾಟಾಸ್ ಇದೆ, ಸ್ನೇಕ್ ಇದೆ. ಸ್ನೇಕ್. ಅಲ್ಲಿ ಅಲ್ಲಿ ಕೊಕ್ರಕ್ಕಿ. ಅಲ್ಲಿ ಪೊಲೀಸ್. ಅಲ್ಲಿ ನೋಡಿ ಇಲ್ಲಿನೂ ಸ್ನೇಕ್. ಬಟರ್ಫ್ಲೈ. ಅಳಿಲು, ಇದು ಬಟರ್ಫ್ಲೈ. ಚಿಟ್ಟೆ. ಕನ್ನಡದಲ್ಲಿ ಮಾತಾಡಬೇಕು. ಇದು ಪೊಲೀಸ್ ಮ್ಯಾನ್. ತೋರ್ಸಾಯ್ತು. ಕಾಡ್ ಜಿಂಕೆ. ಸಾರಂಗ ಅಂತಂದ್ರೆ ರೈನ್ಡೀರ್. ಇಲ್ಲಿ ಸ್ಪೀಕರ್ ಹಾಕಿ, ಅಲ್ಲಿ ಸ್ಪೀಕರ್ ಅಲ್ಲಿ ಕೇಳಿಸ್ಕೊಳ್ಳಿ ಸೌಂಡ್. ಗುಹೆ. ಸ್ವಲ್ಪ ಪ್ರಣುಗ್ ಇದು ಫಸ್ಟ್ ಟೈಮು. ಕರ್ಕೊಂಡು ನೆನಪಿಲ್ಲ ಅಲ್ವಾ? ನೋಡಿ ಇಲ್ಲಿ ಈಗ ತಾನೇ ಮಮ್ಮಿ ಒಂದ್ಸತಿ ಕರ್ಕೊಂಡ್ಬಂದಿದ್ನಿ. ಅಷ್ಟೇನಾ? ನಾನು ಇಲ್ಲ ನಮ್ಮ ಜೊತೆ ಬಂದಿಲ್ಲ. ಎಲ್ಲಿ ನಾವೇ ಬಂದಿಲ್ವಲ್ಲ. ಓ ದಿಸ್ ಇಸ್ ಪುಣ್ಯಕೋಟಿ ಸ್ಟೋರಿ. ಹಾಂ, ನನಗೆ ಪುಣ್ಯಕೋಟಿ ಕಥೆ ತುಂಬ ಇಷ್ಟ ಗೈಸ್. ರಟ್ಟೆ. ಪುಣ್ಯಕೋಟಿ ಹಸು ಹುಲಿ. ಅಲ್ಲಿ ಅದು ರೊಟ್ಟೆ ಹಸು. ಗೊಂಬೆಗಳಿಡೋರು. ಗ್ರಾಮೀಣ ಅಭಿವೃದ್ಧಿ ಹಾಂ, ಗೊಂಬೆ ಮಾಡಿರಲ್ಲ ಅದೇ ಟೈಪ್ ಮಾಡಿ ಕೂರ್ಸೋರು ಕಾಡಲ್ಲಿ. ಈಗ ನೋಡಿ ಇದು ಚೆಕ್ ಮಾಡ್ತಾ ಇರೋದು ಟೈಗರ್ಗೆ ಟ್ರೀಟ್ಮೆಂಟ್. ಮಾಡಿದ್ರು
ತಲೆ ಹೊಡೆಯುತ್ತೆ ನೋಡಪ್ಪ. ನೋಡಿ ಇಲ್ಲಿ ಮರ ಕುಟ್ಟಾಕಿ ಅಂತ ಹೇಳುತ್ತಾ? ಹಾಂ ಪೆಕ್ಕರ್ ಮರ ಕುಟ್ಟಕ ವುಡ್ ಪೆಕ್ಕರ್ ಮರ ಕುಟಿಕೆ. ಜಿಂಕೆಗಳು ಹತ್ತೋದು ನೋಡೋದು ಅಂತಂದರೆ ಇಲ್ಲಿ ನೋಡಿ ಸೂಪರ್. ಮೊದ್ಲು ಇವೆಲ್ಲ ನಾಯ್ಸ್ ಎಲ್ಲ ಮಾಡಂಗಿಲ್ಲ. ಈ ಐ ಬೇರೆ ಕರಡಿ. ಬರ್ಡ್ಸ್ ಇದೆ ನೋಡಪ್ಪ ಇಲ್ಲಿ. ಇನಿ ಇರ್ಬೋದು ಪೊದೆ ಅಲ್ವಾ? ನೋಡು ಇವರುಗಳನ್ನ ಸೋಲಿಗರು ಅಂತ ಕಾಡಲ್ಲಿ ವಾಸ ಮಾಡೋ ಜನ. ಏನಂತಾರೆ? ಸೋಲಿಗರು, ಸೋಲಿಗರು. ಸೋಲಿಗಾಸ್ ಇಂಗ್ಲೀಷು. ಅವರೆಲ್ಲ ಈ ಥರ ಹಟ್ಸ್ ಮಾಡ್ಕೊಂಡಿರೋದು. ಇಲ್ಲಿ ಝೋಪಡಿ. ಇದೆಲ್ಲ ಆರ್ಟ್ ವರ್ಕ್. ಹಾಂ ಅವ್ರ ಜೀವನಕ್ಕೆ ಕಂಡ್ಕೊಂಡಿರೋ ದಾರಿ. ಬೈನಾಕುಲರಲ್ಲಿ ನೋಡ್ತಾನೆ. ಹತ್ರಕ್ಕೆ ಬಂದಿದ್ದೀನಿ ಅದ್ಯಾಕೆ ದಾಖಲೆ ಮಾಡಬೇಕು ಅಂತ. ನೋಡ್ದಾ? ಅಷ್ಟೇ ಗೈಸ್, ಈಗ ಎಕ್ಸಿಟ್ ಆಗಿಬಿಟ್ಟು ಮಲ್ಲಿಗೆ ಇಡ್ಲಿ ತೋರಿಸ್ತೀನಿ. ಬಾಯ್. ಫೇವ್ರೆಟ್ ಪ್ಲೇಸ್ ಮಲ್ಲಿಗೆ ಇಡ್ಲಿ ಹೋಟೆಲ್ಗೆ ಬಂದಿದ್ದೀವಿ ನೋಡಿ. ಏನೇನು ತಗೋತೀವಿ ತೋರಿಸ್ತೀವಿ ಗೈಸ್. ಬಾಯ್. ನಮ್ಮ ಅಪ್ಪ ಅಮ್ಮ ಊಟ ಆರ್ಡ್ರ್ ಮಾಡಬೇಕಂತ ಹೋಗಿದ್ದಾರೆ. ನಾನು ನನ್ನ ತಮ್ಮ ಇಲ್ಲೇ ಕೂತಿದ್ದೀವಿ ಆರ್ಡ್ರ್ ಮಾಡೋದು. ಆದರೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ಫಸ್ಟ್ ಇದ್ದಂಗೆ ಇಲ್ಲ. ಇವಾಗೆಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಆದರೂ ಓಕೆ, ನೋಡ್ಬೋದು. ಇನ್ನೊಂದು 10 ಡೇಸ್ ಎಲ್ಲ ಇರುತ್ತೆ, ಬಂದು ನೋಡಿ ವಿಸಿಟ್ ಮಾಡಿ. ಓಕೆ ಗೈಸ್. ಚೆನ್ನಾಗಿತ್ತು, ಮೊದಲಿನ ಥರ ಇರ್ಬೇಕಂತ ಅಷ್ಟೇ. ಮೊದಲು ಫೌಂಟೇನ್ಸ್ ಎಲ್ಲ ಇತ್ತು ಗೈಸ್, ಇವಾಗ ಒಂಚೂರು ಫೌಂಟೇನ್ಸ್ ಇಲ್ಲ, ಎಲ್ಲ ಖಾಲಿ 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 ಅಷ್ಟೇ ಗೈಸ್. ಊಟ ಬಂದ ಊಟ ತೋರಿಸ್ತೀನಿ. ಏನು ಅನ್ನಿಸ್ತು ಸುತ್ತಿದ್ದು? ಸುಸ್ತಾಯಿತು. ಚೆನ್ನಾಗಿ ಹೇಳಿ ಏನಾದರೂ ಮಾಮೂಲಿ. ಸ್ವಲ್ಪ ಏನೋ ಫುಲ್ ಚೇಂಜಸ್ ಇದೆ ಅಲ್ವಾ ಲಾಸ್ಟ್ ಇಯರ್ಗೂ ಈ ಇಯರ್ಗೂ? ಹಾಂ, ಮಾಡಿದ್ದಾರೆ. ಚೂರು ಚೂರು ಚೇಂಜಸ್ ಇದೆ. ತುಂಬಾ ಇದೆ, ಚೂರು ಚೂರಲ್ಲ. ಚಿಂತನೆ ಅಲ್ವಾ? ಹಾಂ, ಖಾಲಿ ಮುಡಿ ಆಮೇಲೆ ಅಂಚೆ ಪ್ಲೇಟ್ ಇವಾಗ ಊಟ ಆಯಿತು. ಇವಾಗ ಹ್ಯಾಂಡ್ ವಾಶ್ ಮಾಡಿ ಅಲ್ಲಿ ಯಾವುದೋ ಪ್ರೋಗ್ರಾಮ್ ಆರ್ಟಿಕಲ್ಚರ್ ಆಫ್ ಮೈಸೂರು ಪ್ಯಾಲೇಸ್ ಫಸ್ಟ್ ಹಿಂಗೆ ಇದ್ದಿದ್ದು. ಇದು ಹಳೆ ಮಾಡೆಲ್ ಪ್ಯಾಲೇಸ್. ಹಳೆ ಮಾಡರ್ನಲ್ ಪ್ಯಾಲೇಸ್ ಹಾಂ, ಸುಟ್ಟೋಗಿತ್ತಲ್ಲ ಅದು. ಇದು ಆರ್ಟಿಕಲ್ಚರ್ ಮೊದಲು ಈ ಥರ ಇತ್ತು. ಗೈಸ್, ಇವಾಗ ಜಸ್ಟ್ ನಾವು ಬಂದ್ವಿ ಮನೆಗೆ. ಏನೇನು ತಗೊಂಡೆ ನಾನು ಅಂತಂದರೆ
ಚಾಕ್ಲೇಟು ಮ್ಯಾಶ್ ಮೆಲೋ ಚೆರಿ ಜೆಲ್ಲಿ. ಆಮೇಲೆ ಎರಡು ಟಾಪ್ ತಗೊಂಡಿದ್ದೀನಿ, ಅದನ್ನು ವೇರ್ ಮಾಡಿಬಿಟ್ಟು ನಿಮಗೆ ಅದನ್ನು ತೋರಿಸ್ತೀನಿ. ಆಮೇಲೆ ತೋರಿಸ್ಬಿಟ್ಟು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಗೈಸ್, ವೇಟ್ ಆ್ಯಂಡ್ ವಾಚ್. ಸೊ ಗೈಸ್, ಇದು ಫಸ್ಟ್ ಟಾಪು ಯಾವ್ದಿದೆ ಅಂತ ಹೇಳಿ. ಇದಾದಮೇಲೆ ಇನ್ನೊಂದಿದೆ, ಅದನ್ನು ಟ್ರೈ ಮಾಡಿಬಿಟ್ಟು ಥ್ಯಾಂಕ್ ಯು. ಈ ವ್ಲಾಗ್ನ ನಾನು ಇಲ್ಲಿಗೆ ಇದು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಬಾಯ್.